ದಸರಾ ಅಂದರೆ ವಿಶ್ವದ ಗಮನ ಸೆಳೆಯುವಂತಹ ಒಂದು ಕಾರ್ಯಕ್ರಮ. ಹೀಗಾಗಿ ದೇಶ ವಿದೇಶಗಳಿಂದ ಜನರು ಈ ಒಂದು ನಾಡ ಹಬ್ಬಕ್ಕೆ ಆಗಮಿಸ್ತಾರೆ. ಈ ವೇಳೆ ಕಾಡಿನಿಂದ ನಾಡಿಗೆ ಆನೆಗಳು ಆಗಮಿಸ್ತವೆ. ಅದರ ಜೊತೆಗೆ ಮಾವುತರು, ಕಾವಾಡಿಗಳು, ಅವರ ಕುಟುಂಬದವರು, ಅರಣ್ಯ ಇಲಾಖೆ ಸಿಬ್ಬಂದಿ, ಹೀಗೆ ನೂರಾರು ಜನರು ಈ ಒಂದು ದಸರೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾರೆ. ಆನೆಗಳು ಒಳಗೊಂಡಂತೆ ಎಲ್ಲ ಮಾವುತರು, ಕಾವಾಡಿಗಳು, ಅರಣ್ಯ ಇಲಾಖೆಯವರಿಗೆ ವಿಮೆ ಮಾಡುವಂಥದ್ದು ಪರಂಪರೆ. ಈ ಬಾರಿಯೂ ಸಹ ಕೋಟ್ಯಾಂತರ ರೂಪಾಯಿಯ ವಿಮೆಯನ್ನ ಮಾಡಿಸಲಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ DCF ಡಾಕ್ಟರ್ ಪ್ರಭುಗೌಡ ನಮ್ಮ ಜೊತೆಗಿದ್ದಾರೆ. ಸರ್, ಸಾಮಾನ್ಯವಾಗಿ ವಿಮೆ ಮಾಡುವಂಥದ್ದು ಒಂದು ಪರಂಪರೆ ನಡ್ಕೊಂಡು ಬಂದಿದೆ. ಈ ಬಾರಿ ಸಹ ಏನು 18 ಆನೆಗಳನ್ನ ನೀವು ಆಯ್ಕೆ ಮಾಡಿದ್ರೆ, 14 ಆನೆಗಳು ಬರ್ತಾ ಇದ್ದಾವೆ. ಮಾವುತರು, ಕಾವಾಡಿಗಳು, ಅವರ ಕುಟುಂಬದವರು, ಅರಣ್ಯ ಇಲಾಖೆ ಸಿಬ್ಬಂದಿಗಳಿರ್ತಾರೆ. ಯಾವ ರೀತಿ ಆನೆಗಳಿಗೆ ವಿಮೆ ಮಾಡಿಸಲಾಗಿದೆ? ಸೊ ಈ ಸಲ ಭಾಗಿಯಾಗುತ್ತಂಥ 18 ರಿಸರ್ವ್ ಎಲಿಫೆಂಟ್ಸ್ ಅವುಗಳನ್ನು ಸೇರಿಸಿ ಅವುಗಳ ಕುಟುಂಬಗಳನ್ನು ಸೇರಿಸಿ ನಾವು ವಿಮೆಯನ್ನು ಮಾಡಿಸಿದ್ದೀವಿ. ಎಲ್ಲ ಆನೆ, ಕಾವಾಡಿಗರು ಮತ್ತು ಮಾವುತರು, ಅವರ ಕುಟುಂಬ ಮತ್ತು ಈವನ್ ಪಬ್ಲಿಕ್ ಪ್ರಾಪರ್ಟಿ ಡ್ಯಾಮೇಜ್ ಆದರೂ ಕೂಡ ಅದಕ್ಕೂ ಕೂಡ ವಿಮೆ ಮಾಡಿಸಿದ್ದೀವಿ. ಆಮೇಲೆ ಇದರಲ್ಲಿ ಗಜ ಪಯಣದಲ್ಲಿ ಪಾಲ್ಗೊಳ್ಳುವಂಥವ್ರು, ಜಂಬೂಸವಾರಿ ಪಾಲ್ಗೊಳ್ಳುವಂಥ ಅಧಿಕಾರಿಗಳು, ಸೊ ಅವರಿಗೂ ಕೂಡ ವಿಮೆಯನ್ನು ಪಾಲನೆ ಮಾಡಿಸಿದ್ದೀವಿ. ಎಷ್ಟು ಮೊತ್ತದ ವಿಮೆಗಳನ್ನು ಮಾಡಿಸಲಾಗಿದೆ ಆನೆಗಳಿಗೆ? ಮತ್ತೆ ಇದೆಲ್ಲ ಸಪ್ರೇಟ್ ಮಾಡಿದ್ದಾರೆ ಹೇಗೆ ಅಂತ? ಆನೆಗಳಿಗೆ ಬೇರೆ ಮೊತ್ತನೇ ಇದೆ, ಮತ್ತು ಆನೆ ಕಾವಾಡಿಗರು ಮತ್ತು ಮಾವುತರು ಅವರಿಗೆ ಬೇರೆ ಮೊತ್ತಗಳಿದ್ದಾವೆ, ಮತ್ತು ಅಧಿಕಾರಿ ಸಿಬ್ಬಂದಿ ವರ್ಗಕ್ಕೆ ಬೇರೆ ಮೊತ್ತಗಳಿದೆ. ಸೊ ಎಲ್ಲವೂ ಸೇರಿ ನಾವು ಪ್ರೀಮಿಯಂ ಆಗಿ 71,000 ನಾವು ಪೇ ಮಾಡಿದ್ದೀವಿ. ಎಷ್ಟು ಕೋಟಿಯ ವಿಮೆ ಇರುತ್ತೆ ಸರ್? 50 ಲಕ್ಷದ ವಿಮೆ ಅದು. 50 ಓವರಾಲ್ ಇದರಲ್ಲ, ಒಂದು ಆನೆಗಳಿಗೆ ಮಾತ್ರ. ಸೊ ಎಲ್ಲ ಸೇರಿ 2.5 ಕೋಟಿ, 2.5 crore ಇದಾಗುತ್ತೆ ಅಂದಾಜು. ಅಷ್ಟು ಬರುತ್ತೆ. ಅಂದರೆ ಈ ಒಂದು ವಿಮೆ ಮಾಡಿಸುವಂಥದ್ದು ಯಾವೆಲ್ಲ ವಿಚಾರಗಳಿಗೆ ಅನ್ವಯ ಆಗ್ತದೆ ಅಂತೇಳಿ, ಏನೆಲ್ಲ ನಷ್ಟಗಳಾದರೆ ಏನು ಅನ್ವಯ ಆಗುತ್ತೆ? ಅದೇ ನಾಡಹಬ್ಬ ದಸರಾದಲ್ಲಿ ಇಲ್ಲಿವರೆಗೆ ಯಾವುದೋ ಅವಘಡಗಳು ಸಂಭವಿಸಿಲ್ಲ, ಅದನ್ನು ಆಗಲೂಬಾರ್ದು. ಆ ಥರದ್ದು ಏನಾದರೂ ಸಣ್ಣ ಪುಟ್ಟ ಏನಾದರೂ ಆ ಥರ ಸಮಸ್ಯೆಗಳು ಉದ್ಭವ ಆದಲ್ಲಿ, ಆನೆ ಮಾವುತರಿಗೆ ಹೆಲ್ತಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಲಿ, ಅಥವಾ ಆನೆಗಳಿಗೆ ಹೆಚ್ಚು ಕಡಿಮೆ ಆಗಲಿ, ಅಥವಾ ಆನೆಗಳಿಂದ ಸ್ವಲ್ಪ ಪಬ್ಲಿಕ್ ಪ್ರಾಪರ್ಟಿಗಳಿಗೆ ಏನಾದರೂ ಡ್ಯಾಮೇಜ್ ಆಗಲಿ, ಅಥವಾ ಈಗ ಜನ ಏನು ಮಾಡ್ತಾರೆ, ಜನಸಂದಿನಲ್ಲಿ ಬಂದು ಫೋಟೋ ಹೊಡ್ಕೊಳ್ಳೋಕೆ ಏನಾದರೂ ಬಂದು ಸ್ವಲ್ಪ ಹೆಚ್ಚು ಕಡಿಮೆ ಅವರಿಗೆ ಆದಾಗ ಅದಕ್ಕೂ ಕೂಡ ವಿಮೆ ಕವರ್ ಆಗುತ್ತೆ. ಇದು DCF ಪ್ರಭುಗೌಡ ಅವರ ಮಾತುಗಳು. ಅಂದರೆ ಸಾಮಾನ್ಯವಾಗಿ ಯಾವುದೇ ರೀತಿಯಂಥ ಅನಾಹುತಗಳು, ಅವಘಡಗಳು ಆದಂಥ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಭವಿಷ್ಯದ ದೃಷ್ಟಿಯಿಂದ ಈ ವಿಮೆಯನ್ನು ಮಾಡಿಸಲಾಗ್ತದೆ. ಇದುವರೆಗೂ ದಸರಾದಲ್ಲಿ ಯಾವ ಈ ರೀತಿಯಾದಂಥ ಅನಾಹುತಗಳು ಆಗಿಲ್ಲ. ಆದರೂ ಸಹ ಮುಂಜಾಗ್ರತಾ ಕ್ರಮವಾಗಿ ನಾವು ವಿಮೆಯನ್ನು ಮಾಡಿಸಿದ್ದೇವೆ. ಸೊ ಈ ಬಾರಿಯ ದಸರಾವು ಸಹ ಸುಸೂತ್ರವಾಗಿ ನಡೀತದೆ. ಎಲ್ಲವೂ ಸಹ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ಏನು ಮೆರವಣಿಗೆಯೊಂದಿಗೆ ಸುಸೂತ್ರವಾಗಿ ಆಗ್ತದೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.